ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ಣ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಶಾಂತಿಯವರ ಹುಟ್ಟುಹಬ್ಬವನ್ನು ಸಂಭ್ರಮ ಮಾಡ್ತಾ ಇದ್ದಾರೆ. ಇನ್ನು ಶಾಂತಿಯವರ ಹುಟ್ಟುಹಬ್ಬಕ್ಕೆ ಕರ್ಣ ಹಾಗೂ ಅವರ ಅಜ್ಜಿ ಇಬ್ಬರು ಕೂಡ ನಿತ್ಯ ಅವರ ಮನೆಗೆ ಬಂದಿರ್ತಾರೆ. ಯಾಕಂದರೆ ಕರ್ಣ ಅವರ ಅಜ್ಜಿ ಕರ್ಣನ ಮೇಲೆ ಮುನಿಸ್ಕೊಂಡಿರ್ತಾರೆ. ಆ ಕೋಪನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿ ನಿತ್ಯ ಅವ್ರ ಮನೆಗೆ ತನ್ನ ಅಜ್ಜಿಯನ್ನು ಕರೆದುಕೊಂಡು ಬಂದಿರ್ತಾರೆ. ಹಾಗೆಯೇ ಸಂಜಯ್ ಕರ್ಣನನ್ನು ಫಾಲೋ ಕೂಡ ಮಾಡ್ಕೊಂಡು ಬಂದಿರ್ತಾನೆ. ಎಲ್ಲಿಗೆ ಹೋಗ್ತಿದ್ದಾನೆ, ಏನು ಮಾಡ್ತಿದ್ದಾನೆ ತಿಳ್ಕೊಬೇಕು ಅಂತ ಅವನು ಫಾಲೋ ಮಾಡಿಕೊಂಡು ನಿಧಿ ಮನೆಯ ಬಳಿ ಬಂದಿರ್ತಾನೆ. ಈ ವಿಷಯವನ್ನು ತನ್ನ ತಂದೆ ರಮೇಶ್ಗೂ ಕೂಡ ತಿಳಿಸ್ತಾನೆ. ಇನ್ನು ಎಲ್ಲಿ ಪೆಟ್ಟು ಕೊಡಬೇಕೋ ಅಲ್ಲಿ ಪೆಟ್ಟು ಕೊಟ್ಟರೆ ಸರಿ ಹೋಗುತ್ತೆ ಅಂತ ಕರ್ಣನ ತಂದೆ ರಮೇಶ್ ಕೂಡ ಫೋನಲ್ಲೇ ಹೇಳ್ತಾರೆ. ಇನ್ನೊಂದು ಕಡೆ ನಿತ್ಯ ಅವರ ಅಜ್ಜಿಯ ಹುಟ್ಟುಹಬ್ಬಕ್ಕೆ ಕೇಕ್ ಕೂಡ ಕಟ್ ಮಾಡಿಸ್ತಾರೆ. ನಿತ್ಯ ಹಾಗೂ ನಿಧಿ ಕೈಯಲ್ಲಿ ಎಲ್ಲರೂ ಕೂಡ ಖುಷಿಯಲ್ಲಿ ಇರ್ತಾರೆ. ಹಾಗೆಯೇ ಫೋಟೋ ತೆಗಿರಿ ಅಂತ ಹೇಳಿದಾಗ ಕರ್ಣ ನಾನು ತೆಗಿತೀನಿ, ನೀವೆಲ್ಲ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಕರ್ಣ ಸರ್ ಸೆಲ್ಫಿ ಅಂತ ಒಂದಿದೆ, ಅದರಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ತಗೋಬೋದು ಬನ್ನಿ ಅಂತ ಹೇಳಿ ನಿತ್ಯನೇ ಕರ್ಣನನ್ನು ಮಧ್ಯೆ ನಿಲ್ಲಿಸಿ ಫೋಟೋ ಕೂಡ ತಗೊಳ್ತಾರೆ. ಆಗ ಕರ್ಣ ತನ್ನ ನಿಜವಾದ ಕುಟುಂಬವನ್ನು ನೆನೆಸ್ಕೊಳ್ತಾನೆ. ಅಲ್ಲಿ ಯಾರೂ ಕೂಡ ಇವನಿಗೆ ಬೆಲೆನ ಕೊಡೋದಿಲ್ಲ. ಕರ್ಣನನ್ನು ಒಬ್ಬಂಟಿ ಮಾಡಿ ಎಲ್ಲರೂ ಕೂಡ ಫೋಟೋ ತಗೊಂಡಿರುವಂಥ ಸಂಗತಿಯನ್ನು ನೆನೆಸ್ಕೊಳ್ತಾನೆ. ಹಾಗೆಯೇ ಇದು ನನ್ನ ಮೊದಲನೇ ಫ್ಯಾಮಿಲಿ ಫೋಟೋ ಆಗಿರುತ್ತೆ ಅಂತ ನೆನೆಸ್ಕೊಂಡು ಇವರ ಜೊತೆ ಫೋಟೋನ ಖುಷಿಯಲ್ಲಿ ತೆಗೆಸ್ಕೊಳ್ತಾನೆ. ಎಲ್ಲ ಆದ ಬಳಿಕ ಕರ್ಣ ಅವರು ನೀರು ಕುಡಿಯೋದಕ್ಕೆ ಅಂತ ಕಿಚನ್ಗೆ ಹೋಗಿರ್ತಾರೆ. ಅಲ್ಲೇ ನಿಧಿ ಕೂಡ ಇರ್ತಾರೆ. ಹಾಗೆಯೇ ಸ್ವೀಟ್ ತಗೊಳ್ಳಿ ಸರ್ ಅಂತ ಕೂಡ ಹೇಳ್ತಾರೆ. ನೋಡಿದಾಗೆ ಕರ್ಣ ಅಲ್ಲಿಂದ ಹೋಗ್ತಿರ್ತಾರೆ. ಸರ್ ಸ್ವೀಟ್ ತಗೊಳ್ಳೇಬೇಕು ಅಂತ ಹೇಳಿ ಮತ್ತೆ ಫೋರ್ಸ್ ಕೂಡ ಮಾಡ್ತಾರೆ ನಿಧಿಯವರು. ಹಾಗೆಯೇ ಸ್ವೀಟ್ ಕೊಡೋದಕ್ಕೆ ಮುಂದೆ ನಿಧಿಯವರು ಬರ್ತಾರೆ. ಅಷ್ಟರಲ್ಲಿ ಕಾಲು ಜಾರಿ ಎಲ್ಲನೂ ದಬಾಕ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿದ್ದಂಥ ಹಸಿಟ್ಟನ್ನು ಕೂಡ ತಮ್ಮ ಮೇಲೆ ಹಾಕ್ಕೊಂಡು ವಿಚಿತ್ರವಾಗಿಯೇ ಬೀಳ್ತಾರೆ. ಮತ್ತೆ ಅಲ್ಲಿಂದ ಎದ್ದು ಮುಂದೆ ಹೋಗೋದಕ್ಕೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಮತ್ತೆ ಕಾಲು ಸ್ಲಿಪ್ ಆಗುತ್ತೆ. ಕರ್ಣ ಅವರೇ ನಿಧಿಯನ್ನು ಮತ್ತೆ ಹಿಡ್ಕೊಳ್ತಾರೆ. ನಿಧಿಯವರಿಂದ ಎಷ್ಟೇ ದೂರ ಹೋಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕರ್ಣ ಅವರು ಮತ್ತಷ್ಟು ನಿಧಿಗೆ ಹತ್ತಿರವಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಪ್ಪನ ಮಾತನ್ನು ಮೀರಿ ನಿಧಿಗೆ ಮತ್ತಷ್ಟು ಹತ್ತಿರವಾಗ್ತಿರುವಂಥ ಕರ್ಣ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾನ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಕರ್ಣ ಒಂದು ಕಡೆ ಹೇಳೋದಕ್ಕೂ ಆಗ್ತಿಲ್ಲ, ಬಿಡೋದಕ್ಕೂ ಆಗ್ತಿಲ್ಲ. ಇದನ್ನೇ ನಿಧಿ ಅರ್ಥ ಮಾಡಿಕೊಂಡು ಎಲ್ಲವನ್ನ ಸರಿಪಡಿಸ್ತಾಳ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮುಂದೆ ಬರುವಂತಹ ಸಂಚಿಕೆಯಲ್ಲಿ ನಿತ್ಯರ ಮದುವೆ ಅಂತೂ ಖಂಡಿತ ಯಾರ ಜೊತೆ ಆಗುತ್ತೆ ಅನ್ನೋದು ಕುತೂಹಲವಾಗಿರುವಂಥದ್ದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿತ್ಯ ಮದುವೆ ಕರ್ಣ ಜೊತೆ ನಡೆಯುತ್ತಾ ಅಥವಾ ತೇಜಸ್ ಜೊತೆ ನಡೆಯುತ್ತಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.